ರಾಮದೇವರಳ್ಳಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಹೇಳಿ, ನಿಮ್ಗೆ ಹೇಳಿದ್ನಲ್ಲ ಹಳೆ ವಿಡಿಯೋದಲ್ಲಿ, ನಾನು ವರಮಹಾಲಕ್ಷ್ಮಿ ಹಿಂದಿನ ದಿನ ಯಾವಾಗ್ಲೂ ಕೂಡ ರಾಮದೇವರಳ್ಳಕ್ಕೆ ಹೋಗಿ ನಮ್ಮನೆ ಲಕ್ಷ್ಮೀ ದೇವ್ರನ್ನ ಪುಣ್ಯೋದನೆ ಮಾಡ್ಸ್ಕೊ ಬರ್ತೀನಿ. ಅದಕ್ಕೆ ಅಮ್ಮನ ಹತ್ರ ಸೀರೆ ಪಿನ್ ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಹೊಸದಾಗಿ ಈ ವರಮಹಾಲಕ್ಷ್ಮಿಗೋಸ್ಕರ ಅಂತ ಒಂದು ಗಣಪತಿ ತಂದಿದ್ದೀನಿ. ಗಣಪತಿ ಯಾವತ್ತೂ ನಮ್ಮ ಮುಷ್ಟಿ ಕೈ ಇಷ್ಟರಲ್ಲಿ ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಕರೆಕ್ಟಾಗಿ ನೋಡಿ ಅಷ್ಟೇ ಇದೆ. ಹೊಸ ಗಣಪತಿ ತಂದಿದ್ದೀನಿ. ಈ ಗಣಪತಿ ತಗೊಂಡೋಗಿ ರಾಮದೇವರಳ್ಳದಲ್ಲಿ ಪುಣ್ಯೋದನೆ ಕೂಡ ಮಾಡಿಸ್ಕೊ ಬರ್ತೀನಿ. ಮೇಕಪ್ ಮಾಡ್ತಿದ್ದೀನಿ, ವಿಡಿಯೋ ಬೇಗ ರೆಡಿ ಆಗ್ತಿದ್ದೀನಿ. ಯಾಕಂದ್ರೆ ಲೇಟ್ ಆಗ್ತಾ ಇದೆ. ರಾಮದೇವರಳ್ಳಕ್ಕೆ ಇನ್ನೂ ಹೋಗ್ಬೇಕಲ್ಲ, ಸಖತ್ ರಶ್ ಇರುತ್ತೆ ಇವತ್ತು ಕೂಡ. ಅದಕ್ಕೆ ಅಂತ ಈ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಈ ಸ್ಟಿಕ್ಕರ್ ಅಂದ್ರೆ ನಂಗೆ ಸಖತ್ ಇಷ್ಟ. ಯಾರಿಗೆಲ್ಲ ಈ ಸ್ಟಿಕ್ಕರ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಅಯ್ಯೋ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಲೇಟ್ ಆಗೈತೆ. ಬನ್ನಿ, ದೇವ್ರನ್ನೆಲ್ಲ ತಗೊಂಡು ಕಾರಲ್ಲಿ ಹೋಗ್ತಾ ಇದೀವಿ. ಬೇಗ ಹೋಗ್ಬೇಕು, ಇಲ್ಲ ಕ್ಲೋಸ್ ಮಾಡ್ಬಿಟ್ರೆ ಅಂತ ಕಾರಲ್ಲೇ ಹೋಗ್ತಾ ಇದೀವಿ. ಯಾಕಂದ್ರೆ ದೇವ್ರು ಹಿಡ್ಕೊಬರಕ್ ಆಗೋದಿಲ್ಲ. ದೇವ್ರನ್ನೆಲ್ಲ ತಗೊಂಡ್ ಬಂದಾಗೈತೆ. ಅಭಿಷೇಕ ಮಾಡ್ಸಕ್ಕೆ ಅಂತ ಅಭಿಷೇಕದ ಐಟಮ್ಸ್ ಹಾಗೆ ಪೂಜಾ ಐಟಮ್ಸ್ ಗಳನ್ನೆಲ್ಲ ತಂದಿದ್ದೀನಿ. ಅಭಿಷೇಕ ಮಾಡಿಸ್ಕೊಂಡು ಬರೋಣ ಬನ್ನಿ, ತೋರಿಸ್ತೀನಿ ಹೆಂಗೆಲ್ಲ ಅಭಿಷೇಕ ಮಾಡ್ತಾರೆ ಅಂತ. ಊರಿಂದನೂ ಕೂಡ ದೇವ್ರಗಳನ್ನ ತಗೊಂಡ್ ಬರ್ತಾರೆ. ಇಲ್ಲಿಗೆ ಬಂದು ಅದು ವರಮಹಾಲಕ್ಷ್ಮಿ ಹಿಂದಿನ ದಿನ ಬಂದು ಈ ರೀತಿ ಎಲ್ಲ ಪುಣ್ಯೋದನೆ ಮಾಡ್ಸ್ಕೊಂಡು ಹೋಗ್ತಿರ್ತಾರೆ. ಕೆಳಗಡೆ ನೋಡ್ಕೊಂಡ್ ಬಾ ಅಂತ ಹೇಳ್ತಿದೀವಿ. ಯಾಕಂದ್ರೆ ಬಿದ್ರೆ ಅವ್ನ ಎತ್ತಕ್ ನಮ್ ಕೈಲಂತೂ ಆಗಲ್ಲ. ದೇವಸ್ಥಾನ ಒಳಗಡೆ ಹೋಗೋಣ, ಬರೋಣ ಬಾ. ಇಲ್ಲಿ ಬಾವಿ ಇದೆಯಲ್ಲ, ಈ ಬಾವಿನ ನೀರು ತಗೋಬೇಕು. ಅದು ತಗೊಂಡು ಉಯ್ಕೋಬೇಕು ಅಷ್ಟು. ಬಾವಿಯಿಂದ ತಂದಿದೆ. ಇದರಲ್ಲಿ ಹಾಕ್ಲ ಈಗ ಜೊತೆನೆ ಹಾಕ್ಲ ನೀರು ಒಳಗಡೆ ಬೀಳುತ್ತೆ. ಇಲ್ಲಿ ಇಟ್ಕೋಬೇಕು. ಹಾ, ಒಬ್ರ ಹಾ ಸಾಕು. ನೀರು ಹಾಕೊಂಡು ಇವಾಗ ಫಸ್ಟು ಇದಕ್ಕೆ ಅಲಂಕಾರ ಮಾಡೋಣ. ಇದೆಲ್ಲ ಕೆಚ್ಕೊಂಡೆ ಇಲ್ವ? ಫಸ್ಟ್ ನೀರು ಹಾಕ್ಬೇಕು. ನೀರು ಹಾಕ್ಬಿಟ್ಟು ಮಾಡ್ತೀವಿ. ಶುದ್ಧವಾದ ನೀರು. ಹಾಲು ಹಾಕ್ತಾ ಇದ್ದಾರೆ. ಜೇನುತುಪ್ಪ ಹಾಕ್ತಿದ್ದಾರೆ. ಅಭಿಷೇಕದ ಐಟಮ್ ಡ್ರೈ ಫ್ರೂಟ್ಸ್ಗಳು ಮತ್ತೆ ಹಣ್ಣು. ಎಳ್ನೀರು. ಅಭಿಷೇಕ ಆಯ್ತು. ಇದರೊಳಗೆ ಅಮೃತ ಅಭಿಷೇಕ ಆಗಿದೆ. ಇವಾಗ ಇದನ್ನ ನೀಟಾಗಿ ತೊಳ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊ ಬರ್ಬೇಕು. ಅದಕ್ಕೆ ಇವಾಗ ಇದನ್ನ ತಗೊಳ್ತಾ ಇದ್ದೀನಿ. ಇವಾಗ ಏನಿದೆಯಲ್ಲ ಇವೆಲ್ಲ ಹೊಸ ಗಣಪತಿ, ಇವೆಲ್ಲದನ್ನೂ ಈಗ ನೀರೊಳಗಡೆ ಬಿಟ್ಬಿಡ್ತೀನಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೋಗ್ಬೇಕು. ದೇವ್ರ ಮನೆ ಪೂಜೆಗೆ ಕಳ್ಸಕ್ ನೀರು, ಒಂದು ವರಮಹಾಲಕ್ಷ್ಮಿ ಕುರ್ಸಕ್ಕೆ ಕಳ್ಸಕ್ ನೀರು, ಎರಡು ಕೂಡ ಒಳಗಡೆಯಿಂದಾನೆ ತಗೊಬಿಟ್ಟು ಬರ್ತೀನಿ. ಆ ನೀರನ್ನ, ಅದೇ ನೀರನ್ನ ನಾನು ಇಡೋದು. ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಜಲ ಕೂಡ ಇದೇ ರೀತಿ ವರಮಹಾಲಕ್ಷ್ಮಿಗೆ ಏನು ಕಳ್ಸಕ್ಕೆ ನೀರಿಡ್ತೀನಿ ಅದನ್ನ ಇಲ್ಲಿಂದನೇ ತಗೊಂಡೋಗೋದು. ಇದರಿಂದ ನನಗೆ ಲಕ್ಷ್ಮೀ ದೇವಿ ಕಂಪ್ಲೀಟ್ ಆಶೀರ್ವಾದ ಸಿಗಬೇಕು ಅಂತ ಅಂದರೆ
ನಾವೊಂದು ಶಿವನ ಆಶೀರ್ವಾದ ತಗೋಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಿರ್ತೀನಿ. ಪ್ರತಿ ವರ್ಷ ಇದೇ ರಿಚುವಲ್ಸ್ನ ನಾನು ಫಾಲೋ ಮಾಡೋದು. ಇದರಲ್ಲಿ ವರಮಹಾಲಕ್ಷ್ಮಿ ಕೂರಿಸ್ತೀನಿ. ಈ ಕಳಸದಲ್ಲಿ ಡೈಲಿ ಮಾಮೂಲಿ ಹೆಂಗೆ ನಾವು ಲಕ್ಷ್ಮೀ ದೇವಿನ ಕೂರಿಸ್ತೀವಿ ಅದನ್ನ ಇದ್ರಲ್ಲಿ ಕೂರಿಸ್ತೀನಿ. ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಬಂದು ನಾನು ಕಳಸದ ನೀರು ತೊಗೊಂಡೋಗಿ ಪೂಜೆ ಮಾಡೋದು. ಕ್ಷೇತ್ರದಲ್ಲಿ ನಾವು ಈ ರೀತಿ ಬಂದು ಪುಣ್ಯಾರಾಧನೆ ಮಾಡಿಸ್ಕೊಂಡು ಈ ರೀತಿ ನೀರೆಲ್ಲ ತೊಗೊಂಡೋಗಿ ಪೂಜೆ ಮಾಡೋದ್ರಿಂದ ದೇವರ ಆಶೀರ್ವಾದ ಜಾಸ್ತಿನೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ನೀವೆಲ್ಲ ಹೇಗೆ ಮಾಡ್ತಿದ್ರೆ ಆ ಥರನೇ ಫಾಲೋ ಮಾಡಿ. ಆದರೆ ಆದಷ್ಟು ನಿಮ್ಮ ಹತ್ರದಲ್ಲಿ ಯಾವ ದೇವಸ್ಥಾನಗಳಿರುತ್ತಲ್ಲ ಅಂಥ ಕಡೆ ಹೋಗಿ ನಿಮ್ಮ ಮುಖವಾಡಕ್ಕೆ ಶಕ್ತಿ ಜಾಸ್ತಿ ಬರಲಿ ಅಂತ ಪೂಜೆ ಮಾಡಿಸ್ಕೊಂಡು ಬನ್ನಿ. ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾದ ರಾಮಲಿಂಗೇಶ್ವರ ಸ್ವಾಮಿ ಸುಕ್ಷೇತ್ರ ಇದು. ಇಲ್ಲಿ ಇದನ್ನ ರಾಮದೇವರಲ್ಲ ಅಂತಲೂ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿನನೂ ನೀರು ಬತ್ತೋಗಿದೆ ಅಂತಲೇ ಇಲ್ಲ. ಎಂತಂದಿರಲ್ಲ ನೀವು, ಅದೇ ರಾಮಲಿಂಗೇಶ್ವರದ ಲಿಂಗ. ಇದನ್ನ ರಾಮದೇವರು ಸೀತಾ ಮತ್ತೆ ಕೂಡ ಪೂಜೆ ಮಾಡಿದಾರೆ ಅನ್ನೋ ನಂಬಿಕೆ ಇದೆ. ಲಕ್ಷ್ಮೀ ದೇವ್ರಿಗೆ ತುಂಬ ಇಷ್ಟ ಅಂತ ಅಂದರೆ ತುಳಸಿ. ದೇವ್ರ ನಗಾಡ್ತೈತೆ ನೀನು ಆಡೋದಕ್ಕೆ. ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೇಶ್ವರಿ ನಿದ್ರಂಕೆ ಗೌರಿ ನಾರಾಯಣಿ ನಮೋಸ್ತೆ. ಕೋಟಿ ಸಿರ ಸಂಪ್ರಬಂಧಿರ್ಬೇಕು ಸರ್ವದ. ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಓಂ ಗಂಗಾ ಪರಮೇಶ್ವರಿ ಆಹ್ವಾಯಾಮಿ. ಓಂ ಗಂಗಾ ಪರಮೇಶ್ವರಿ ಆಹ್ವಾಯಾಮಿ. ಓಂ ಗಂಗಾ ಪರಮೇಶ್ವರಿ ಆಹ್ವಾಯಾಮಿ. ಇಲ್ಲ ಆಗಿಲ್ಲ. ನಮ್ ದೇವ್ರ ಫುಲ್ ಕಳೆ ಬಂದಿದೆ, ಫುಲ್ ಪುಣ್ಯಾರಾಧನೆ ಮಾಡಿ. ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು ರಾಮಲಿಂಗ ಚೌಡೇಶ್ವರಿ ಅಂತ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದರೆ ಇದು ತಾಯಿ ದೇವಸ್ಥಾನ. ದೇವ್ರನ್ನ ಫುಲ್ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಹಿಡ್ಗಾಯಿ ಹೊಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಹಿಡ್ಗಾಯಿ ಹೊಡಿತಾ ಇದ್ದೇವೆ. ಫುಲ್ ಈಗ ಒಂದು ಹಿಡ್ಗಾಯಿ ಹೊಡೆದ್ರೆ ಫುಲ್ಲು ಪೂಜೆದೆಲ್ಲ ಮುಗ್ದಂಗೆ ಆಗುತ್ತೆ. ಮನೆಗೆ ತೊಗೊಂಡೋಗಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಪುಡಿ ಪುಡಿ ಆಯಿತು. ಪೂಜೆ ಮಾಡ್ಕೊಂಡು ಮನೆಗೆ ದೇವ್ರು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಳ್ತಾರೆ. ಬನ್ನಿ. ರಾಮದೇವರದಿಂದ ಬಂದಾಗೈತೆ. ಈಗ ಒಳಗಡೆ ಕರ್ಕೋಬೇಕು. ಹಾಡು ಹೇಳಬೇಕು. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ. ತಗೊಂಡು ಬರ್ತಿದ್ದೀವಿ ದೇವ್ರನ್ನ ನೋಡಲಿಕ್ಕೆ. ಈಗ ಇದನ್ನ ದೇವ್ರ ಮನೇಲಿ ಇಡ್ತೀನಿ. ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಂತೆ. ಇವಾಗ ವರಮಹಾಲಕ್ಷ್ಮಿ ಹಿಂದಿನ ದಿನ ಗುರುವಾರ ನಾನು ಏನೆಲ್ಲ ಮಾಡ್ತೀನಿ ಅಂದರೆ ಪುಣ್ಯಾರಾಧನೆ ಮಾಡ್ಕೊಂಡು ಮನೆಗೆ ದೇವ್ರನ್ನ ತೊಗೊಂಡು ಬಂದಿದ್ದೀನಿ. ಇದೇ ರೀತಿ ನಾನು ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಪ್ರತಿಯೊಂದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.